ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಜ್ಞಾನಗಂಗೋತ್ರಿ ಸಂಸ್ಥೆಯಿಂದ. ಡಿಯರ್ ಫ್ರೆಂಡ್ಸ್, ಈ ಸೆಷನ್ ಅಲ್ಲಿ ನಾವು ಸೈನ್ಸ್ ಸೂಪರ್ 10 MCQs ನ ಡಿಸ್ಕಸ್ ಮಾಡ್ತಾ ಇದ್ದೀವಿ. ಸೊ ಈ ಕಾನ್ಸೆಪ್ಟ್ ಮೇಲೆ ನಾವು ಅನ್ವಯಿಕ ವಿಜ್ಞಾನ ಅಥವಾ ಅಪ್ಲೈಡ್ ಸೈನ್ಸ್ ಕುರಿತಂತೆ ಮುಂಬರುವ ಎಲ್ಲಾ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಉಪಯುಕ್ತ ಆಗ್ತಕ್ಕಂತ MCQs ವಿತ್ ಕೀ ಆನ್ಸರ್ಸ್ ವಿತ್ ಎಕ್ಸ್ಪ್ಲನೇಷನ್ ಬೋತ್ ಇನ್ ಕನ್ನಡ ಅಂಡ್ ಇಂಗ್ಲಿಷ್ ಡಿಸ್ಕಸ್ ಮಾಡ್ತಾ ಇದ್ದೀವಿ. ಸೊ ಈ ಸೀರೀಸ್ ಅಲ್ಲಿ ಆಲ್ರೆಡಿ ನಾವು 5 ಎಪಿಸೋಡ್ಸ್ ನ ಕಂಪ್ಲೀಟ್ ಮಾಡಿರ್ತೀವಿ. ಸೊ ಯಾರಾದ್ರೂ ಪ್ರೀವಿಯಸ್ 5 ಸೆಷನ್ಸ್ ನೋಡಿಲ್ಲ ಅಂದ್ರೆ ಈ ವಿಡಿಯೋದಲ್ಲಿ ಕಾಣ್ತಕ್ಕಂತ ಐ ಬಟನ್ ನ ಕ್ಲಿಕ್ ಮಾಡೋದ್ರ ಮುಖಾಂತರ ನೋಡಬಹುದು. ಸೊ ಇವತ್ತು ನಾನು ಪಾರ್ಟ್ 6 ಆಫ್ ದಿ ಸೇಮ್ ಸೀರೀಸ್ ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಅಂಡ್ ಎವ್ರಿ ಟೈಮ್ ಐ ಗಿವ್ ಯು ಅ ಟಾಸ್ಕ್. And today's target score, you should be in a position to score at least 7 or more than 7 out of 10 questions that I would be discussing. So before starting episode number 6, ಪಾರ್ಟ್ 5 ಇಂದ ನಾನು 2 ಪ್ರಶ್ನೆಗಳನ್ನ ನಿಮ್ಗೆ ರಿವಿಷನ್ ಕ್ವಿಜ್ ಆಗಿ ಕೊಟ್ಟಿರ್ತೀನಿ. ಸೊ ಯಾರು ಪಾರ್ಟ್ 5 ನೋಡಿರ್ತೀರಾ ಅವರು ಈ ಪ್ರಶ್ನೆಗಳಿಗೆ ಸುಲಭವಾಗಿ ಉತ್ತರ ಕೊಡ್ಬೋದು. ಸೊ ನೀವು ವಿಡಿಯೋನ ಇಲ್ಲೇ ಪಾಸ್ ಮಾಡಿ ಕ್ವೆಶನ್ಸ್ ನ ರೀಡ್ ಮಾಡಿ ನನಗೆ ನಿಮ್ಮ ಉತ್ತರವನ್ನ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಬಹುದಾಗಿರುತ್ತೆ. ಸೊ ಇವತ್ತಿನ ಮೊದಲನೇ ಪ್ರಶ್ನೆ, ನಾನು ಪ್ರಶ್ನೆ ಸಂಖ್ಯೆ 51ರಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಬಿಕಾಸ್ ಟಿಲ್ ಕ್ವೆಶನ್ ನಂಬರ್ 1 to 50 ನಾವು ಆಲ್ರೆಡಿ ಫಸ್ಟ್ 5 ಎಪಿಸೋಡ್ಸ್ ಅಲ್ಲಿ ಕಂಪ್ಲೀಟ್ ಆಗಿರುತ್ತೆ. ಸೊ ಕ್ವೆಶನ್ ನಂಬರ್ 51, which one of the following inert gases can accumulate in poorly ventilated buildings? So ಕೆಳಕಂಡ ಜಡ ಅನಿಲಗಳಲ್ಲಿ ಯಾವುದು ಕಡಿಮೆ ಗಾಳಿ ಇರುವ ಕಟ್ಟಡಗಳಲ್ಲಿ ಶೇಖರಣೆಗೊಳ್ಳಬಹುದು? ನಮಗೆ ಕೊಟ್ಟಿರ್ತಕ್ಕಂಥ ಆಪ್ಷನ್ಸ್ ಹೀಲಿಯಂ, ನಿಯಾನ್, ಆರ್ಗಾನ್ ಅಂಡ್ ರೆಡಾನ್ ಅಂತ ಕೊಟ್ಟಿದ್ದಾರೆ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಯಾವುದು ಅಂದ್ರೆ ರೆಡಾನ್. ಸೊ ಇದರ ವಿವರಣೆಯನ್ನ ನೋಡ್ತಾ ಬಂದ್ಬಿಡೋಣ. ಸೊ ಯಾವುದೇ ಒಂದು ಬಿಲ್ಡಿಂಗ್ ಇರ್ಲಿ, ಸೊ ಅದ್ರ ಕೆಳಗಡೆ ಯೂಶುವಲಿ ಏನಿರುತ್ತೆ ಅಂದ್ರೆ ಸಾಯಿಲ್ ಇರುತ್ತೆ ಅಥವಾ ಬೆಡ್ ರಾಕ್ ಅಂದ್ರೆ ಶಿಲೆಗಳನ್ನ ನಾವು ಕಾಣ್ಬೋದು. ಸೊ ದಟ್ ಈಸ್ ದಿ ಕಾಮನ್ ನೇಚರ್. ಸೊ ಈ ಸಾಯಿಲ್ ಮತ್ತೆ ಬೆಡ್ ರಾಕ್ ಅಲ್ಲಿ ಯೂಶುವಲಿ ಈ ಎಲಿಮೆಂಟ್ಸ್ ಇರುತ್ತೆ. ಯಾವ ಎಲಿಮೆಂಟ್ಸ್ ಇರುತ್ತೆ ಅಂದ್ರೆ ಸೊ ಯೂಶುವಲಿ ಯುರೇನಿಯಂ ಮತ್ತೆ ರೇಡಿಯಂ ಎಲಿಮೆಂಟ್ಸ್ ನ ನಾವು ನೋಡ್ಬೋದು. ಸೊ ವಿ ಕ್ಯಾನ್ ಸಿ ಯುರೇನಿಯಂ ಅಂಡ್ ರೇಡಿಯಂ ಎಲಿಮೆಂಟ್ಸ್ ಇನ್ ಬೆಡ್ ರಾಕ್ಸ್ ಅಂಡ್ ಸಾಯಿಲ್. ಈ ಯುರೇನಿಯಂ ಮತ್ತೆ ರೇಡಿಯಂ ಏನಾಗುತ್ತೆ ಅಂದ್ರೆ ಡಿಕೆ ಆಗಿ, ನ್ಯಾಚುರಲ್ ಡಿಕೆನ ನಾವು ಕ್ಷಯಿಸುವಿಕೆ ಅಂತ ಕರಿತೀವಿ. ಆ ಡಿಕೆ ಆದಾಗ ಒಂದು ನೆಕ್ಸ್ಟ್ ಎಲಿಮೆಂಟ್ ಪ್ರೊಡ್ಯೂಸ್ ಆಗುತ್ತೆ, ಅದನ್ನ ನಾವು ರೆಡಾನ್ ಅಂತ ಕರಿತೀವಿ. ಸೊ ಈ ರೆಡಾನ್ ಏನ್ ಮಾಡುತ್ತೆ ಅಂದ್ರೆ ಈ ಫ್ಲೋರ್ ಇರುತ್ತಲ್ವಾ, ಸೊ ಈ ನೆಲ ಹಾಸು ಅಂತ ಏನ್ ಕರಿತೀವಿ, ಇಲ್ಲಿರ್ತಕ್ಕಂಥ ಸ್ಮಾಲ್ ಪೋರ್ಸ್ ಇರುತ್ತೆ. ಸಿ ನಾವ್ ಎಷ್ಟೇ ಸ್ಟ್ರಾಂಗ್ ಸಿಮೆಂಟ್ ಹಾಕಿದ್ರು ದೇರ್ ವಿಲ್ ಬಿ ಮೈಕ್ರೋಸ್ಕೋಪಿಕ್ ಸ್ಪೋರ್ಸ್, ಐ ಮೀನ್ ಏನೋ ಗ್ಯಾಪ್ಸ್ ಇರುತ್ತೆ. ಸೊ ಆ ಗ್ಯಾಪ್ಸ್ ನ ಮುಖಾಂತರ ಏನಾಗುತ್ತೆ ಅಂದ್ರೆ ಈ ರೆಡಾನ್ ಸೊ ಪೋರ್ಲಿ ವೆಂಟಿಲೇಟೆಡ್ ಏರಿಯಾಗೆ ಇದು ಎಂಟರ್ ಆಗುತ್ತೆ. ಸೊ ಅದರಿಂದಾನೇ ಏನು ಇದನ್ನ ಜಾಸ್ತಿ ಏನಾದ್ರೂ ಇನ್ಹೇಲ್ ಮಾಡ್ತಾ ಇದ್ರೆ ಸೊ ಫ್ಯೂಚರ್ ಅಲ್ಲಿ it leads to medical conditions ಅಥವಾ complication that might end up in developing cancer. So ಅದಕ್ಕೆ ಹೇಳೋದು, so we need to live in such a places where it is properly ventilated. So radon comes from the natural decay of uranium and radium found in nearly all rocks and soils. So ಇದು ಬಹುತೇಕ ಎಲ್ಲಾ ಶಿಲೆಗಳು ಮತ್ತು ಮಣ್ಣಿನಲ್ಲಿ ಕಂಡುಬರುವ ಯುರೇನಿಯಂ ಮತ್ತು ರೇಡಿಯಂನ ನೈಸರ್ಗಿಕ ಕ್ಷಯಿಸುವಿಕೆಯಿಂದ ಬರುತ್ತದೆ. ಯಾವುದು? ರೆಡಾನ್. So radon can move up from the ground into the buildings through openings in floors or walls that are in contact with the ground. So ಈ ರೆಡಾನ್ ಮಣ್ಣಿನಿಂದ ಕಟ್ಟಡಗಳಿಗೆ ನೆಲಹಾಸು ಅಂದ್ರೆ ಫ್ಲೋರ್ ಆಫ್ ದಿ ಬಿಲ್ಡಿಂಗ್, ನೆಲಹಾಸುಗಳ ಸಂಪರ್ಕವಿರುವ ನೆಲ ಮತ್ತು ಗೋಡೆಗಳ ರಂಧ್ರಗಳ ಮೂಲಕ ಅದು ಚಲಿಸಬಹುದು. ಸೊ ಮುಂದಿನ ಪ್ರಶ್ನೆ, ವಿಚ್ ಸೆಲ್ ಡಿಸಾರ್ಡರ್ in our body is responsible for color blindness? So this is not is, this is in. So ನಮ್ಮ ದೇಹದ ಬಣ್ಣ ಗುರುಡುತನಕ್ಕೆ ಯಾವ ಜೀವಕೋಶದ ಅಸ್ವಸ್ಥತೆ ಕಾರಣವಾಗಿರುತ್ತೆ ಅಂದ್ರೆ ನಮ್ಮ ದೇಹದ ಅಂದ್ರೆ ಸೊ it is ಕಣ್ಣುಗಳ ಬಣ್ಣ ಗುರುಡುತನ ಅಥವಾ ಕಲರ್ ಬ್ಲೈಂಡ್ನೆಸ್. ಸೊ ನನಗೆ ಕೊಟ್ಟಿರ್ತಕ್ಕಂಥ ಆಪ್ಷನ್ಸ್ WBC ಅಂತ ಕೊಟ್ಟಿದ್ದಾರೆ, ಕೋನ್ ಸೆಲ್ಸ್ ಅಂತ ಕೊಟ್ಟಿದ್ದಾರೆ, ರಾಡ್ ಸೆಲ್ಸ್ ಅಂತ ಕೊಟ್ಟಿದ್ದಾರೆ, ನರಕೋಶಗಳು ಅಂತ ಕೊಟ್ಟಿದ್ದಾರೆ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ನಮ್ಮ ಕಣ್ಣಿನಲ್ಲಿರ್ತಕ್ಕಂಥ ಕೋನ್ ಸೆಲ್ಸ್ ಅಂತ ಏನ್ ಹೇಳ್ತೀವಿ. ಸೊ ಈ ಸೆಲ್ಸ್ ಅಲ್ಲಿ ಏನಾದ್ರೂ ಡಿಫೆಕ್ಟ್ ಉಂಟಾದ್ರೆ ಅಥವಾ ರಚನೆ ಆಗದಿದ್ದರೆ ಬಣ್ಣ ಗುರುಡುತನ ಅಥವಾ ಕಲರ್ ಬ್ಲೈಂಡ್ನೆಸ್ ಆಗುತ್ತೆ. ನಾವು ವಾಟ್ ಯು ಮೀನ್ ಬೈ ಕಲರ್ ಬ್ಲೈಂಡ್ನೆಸ್? ಸೊ ಕಲರ್ ಬ್ಲೈಂಡ್ನೆಸ್ ಅಂದ್ರೆ the reduced sensitivity to red light and green light leads to red-green color blindness. ಅಂದ್ರೆ ಕೆಂಪು ಬೆಳಕು ಮತ್ತು ಹಸಿರು ಬೆಳಕಿನ ಕಡಿಮೆ ಸಂವೇದನೆಗೆ ಕೆಂಪು ಹಸಿರು ಬಣ್ಣದ ಕುರುಡುತನ ಅಂತ ಕರಿತೀವಿ. ಸೊ ಯು ಶುಡ್ ರಿಮೆಂಬರ್ ಕಲರ್ ಬ್ಲೈಂಡ್ನೆಸ್ ಇಸ್ ಆಲ್ಸೋ ಕಾಲ್ಡ್ as red-green blindness ಅಂತ ಕೂಡ ಕರಿತೀವಿ, because we won't be in a position to distinguish these two colors majorly. And depending on the brightness and saturation of colors,
ದಿ ಅಫೆಕ್ಟೆಡ್ ಇಂಡಿವಿಜುವಲ್ ಕೆನ್ ನಾಟ್ ಡಿಸ್ಟಿಂಗ್ವಿಶ್ ಬಿಟ್ವೀನ್ ರೆಡ್ಸ್, ಗ್ರೀನ್ಸ್, ಬ್ರೌನ್ಸ್ ಅಂಡ್ ಆರೆಂಜಸ್. ಸೊ ಇನ್ಫೆಕ್ಟೆಡ್ ಇಂಡಿವಿಜುವಲ್ ಇರ್ತಾರಲ್ವಾ, ಸೊ ಅವರು ಕೆಂಪು ಬಣ್ಣ, ಹಸಿರು ಬಣ್ಣ, ಕಂದು ಬಣ್ಣ ಮತ್ತು ಕಿತ್ತಳೆ ಬಣ್ಣಗಳನ್ನ ಅವುಗಳನ್ನ ಪ್ರತ್ಯೇಕಿಸುವಂತಹ ಒಂದು ಕೆಪಾಸಿಟಿ ಅವ್ರಿಗೆ ಇರೋದಿಲ್ಲ. ಈವನ್ ದೋ ಹಿ ಇಸ್ ನಾಟ್ ಏಬಲ್ ಟು, he or she might not be able to distinguish these colors, but we commonly call color blindness as ರೆಡ್ ಗ್ರೀನ್ ಕಲರ್ ಬ್ಲೈಂಡ್ನೆಸ್ ಅಂತಾನೆ ನಾವು ಕರಿತೀವಿ. ಸೊ ಈ ಕಲರ್ ಬ್ಲೈಂಡ್ನೆಸ್ ಒಂದು ಜೆನೆಟಿಕ್ ಡಿಸಾರ್ಡರ್, ಆಕ್ಚುಲಿ ಇದೊಂದು ಅನುವಂಶೀಯ ಕಾಯಿಲೆ ಆಗಿರುತ್ತೆ. ಸೊ ಕಲರ್ ಬ್ಲೈಂಡ್ನೆಸ್ ಇಸ್ ಯೂಶುವಲಿ ಸೆಕ್ಸ್ ಲಿಂಕ್ಡ್ ಕಂಡೀಷನ್, ಅಂದ್ರೆ ಬಣ್ಣ ಗುರುಟದ ನೋವು ಸಾಮಾನ್ಯವಾಗಿ ಲೈಂಗಿಕ ಸಂಬಂಧಿತ ಸ್ಥಿತಿಯಾಗಿದೆ. ವಾಟ್ ಯು ಮೀನ್ ಬೈ ಸೆಕ್ಸ್ ಲಿಂಕ್ಡ್ ಕಂಡೀಷನ್ ಅಂದ್ರೆ, ಸೊ ನಮ್ಗೆ ಗೊತ್ತು, ಸೊ ದೇರ್ ಆರ್ 2 ಸೆಕ್ಸ್ ಕ್ರೋಮೋಸೋಮ್ಸ್, ಒಂದು ಎಕ್ಸ್ ಅಂತ ಕರಿತೀವಿ, ಇನ್ನೊಂದು ವೈ ಅಂತ ಕರಿತೀವಿ. ದಟ್ ಈಸ್ ಇನ್ ಕೇಸ್ ಆಫ್ ಅ ಮೇಲ್, and in case of a female we call it as X and X. So ಈ ಕೋನ್ ಸೆಲ್ಸ್ ಫಾರ್ಮೇಶನ್ ಏನಿರುತ್ತಲ್ವಾ, ಸೊ ಈ ಕೋನ್ ಸೆಲ್ಸ್ ಫಾರ್ಮೇಶನ್ ಆಗಿರ್ತಕ್ಕಂಥ ಕ್ಯಾರೆಕ್ಟರಿಸ್ಟಿಕ್ ಇದು ಸೆಕ್ಸ್ ಕ್ರೋಮೋಸೋಮ್ ಮೇಲೆ ಇರುತ್ತೆ. ಸೊ ಈ ಎಕ್ಸ್ ಕ್ರೋಮೋಸೋಮ್ ಮೇಲೆ ಇರುತ್ತೆ. ಸೊ ಅದರಿಂದ ಈ ಒಂದು ಕಾಯಿಲೆಯನ್ನ ನಾವು ಸೆಕ್ಸ್ ಲಿಂಕ್ಡ್ ಕಂಡೀಷನ್ ಅಂತ ಕರಿತೀವಿ. ಓಕೆ, the genes that produce photopigments are carried on the X chromosome. ಸೊ ಫೋಟೋ ವರ್ಣದ್ರವ್ಯಗಳನ್ನು ಉತ್ಪಾದಿಸಲು ಬೇಕಾಗಿರ್ತಕ್ಕಂಥ ವಂಶವಾಹಿನಿಗಳನ್ನು ಎಕ್ಸ್ ಕ್ರೋಮೋಸೋಮ್ ನಲ್ಲಿ ಸಾಗಿಸಲಾಗುತ್ತದೆ ಅಲ್ವಾ. ಸೊ ನಮ್ಗೆ ಎರಡು ಸೆಕ್ಸ್ ಕ್ರೋಮೋಸೋಮ್ಸ್ ಇರುತ್ತೆ. ಸೊ ಮಿಕ್ಕಿದ್ದೆಲ್ಲ 22 ಪೇರ್ಸ್ ಏನಿರತ್ತಲ್ವಾ, ಸೊ ಅದನ್ನ ನಾವು ಬಾಡಿ ಸೆಲ್ಸ್ ಅಂತ ಕರಿತೀವಿ, ಅಥವಾ ಅದರ್ ಕ್ರೋಮೋಸೋಮ್ಸ್ ಅಂತ ಕರಿತೀವಿ. ಇವು ಬೇರೆ ಎಲ್ಲಾ ಕ್ಯಾರೆಕ್ಟರ್ಸ್ಗೂ ಇದು ಕೋಡ್ ಮಾಡುತ್ತೆ. ಸೊ ಜೆಂಡರ್ಗೆ ಮಾತ್ರ 2 ಕ್ರೋಮೋಸೋಮ್ಸ್, ಈದರ್ XY ಅಥವಾ XX ಕೋಡ್ ಮಾಡುತ್ತೆ. ಸೊ ಅದರಿಂದ ಈ ಕ್ಯಾರೆಕ್ಟರ್ ಏನಿದೆ ಕಲರ್ ಬ್ಲೈಂಡ್ನೆಸ್, ಸೊ ಈ 22 ಕ್ರೋಮೋಸೋಮ್ಸ್ ಮೇಲೆ ಇರೋದಿಲ್ಲ. ಇನ್ಸ್ಟೆಡ್ ಆಫ್ ದಟ್ ಈ 2 ಕ್ರೋಮೋಸೋಮ್ ಅಲ್ಲಿ, ಅದರಲ್ಲೂ ಎಕ್ಸ್ ಕ್ರೋಮೋಸೋಮ್ ಅಲ್ಲಿ ಇರುತ್ತೆ. ಸೊ ಅದಕ್ಕೆ ಇದನ್ನ ನಾವು ಸೆಕ್ಸ್ ಲಿಂಕ್ಡ್ ಕಂಡೀಷನ್ ಅಂತ ಕರಿತೀವಿ. ಸೊ ಈ ಒಂದು ಕಲರ್ ಬ್ಲೈಂಡ್ನೆಸ್ ಯೂಶುವಲಿ ಮೆನ್ನಲ್ಲಿ ಜಾಸ್ತಿ ಬರುತ್ತಾ, ವಿಮೆನ್ ಅಲ್ಲಿ ಜಾಸ್ತಿ ಬರುತ್ತಾ ಅಂದ್ರೆ ಅದನ್ನು ಜ್ಞಾಪಕ ಇಟ್ಕೊಳ್ಳಿ. ಸೊ ಪುರುಷರಲ್ಲಿ, ಮೆನ್ನಲ್ಲಿ ಈ ಕಲರ್ ಬ್ಲೈಂಡ್ನೆಸ್ ಜಾಸ್ತಿ ಬರುತ್ತೆ. ಅದಾದ್ಮೇಲೆ ಅಲ್ಲಿ ಇನ್ನೊಂದು ಸೆಲ್ಸ್ ಇತ್ತು, ಅದು ರಾಡ್ ಸೆಲ್ಸ್ ಅಂತ ಇತ್ತು. ಹಾಗಿದ್ರೆ ವಾಟ್ ಇಸ್ ದಿ ಫಂಕ್ಷನ್ ಆಫ್ ರಾಡ್ ಸೆಲ್ಸ್ ಅಂತ ಪರೀಕ್ಷೆಯಲ್ಲಿ ಏನಾದ್ರು ಕೇಳಿದ್ರೆ, ಸೊ ಇಟ್ ಹೆಲ್ಪ್ಸ್ ಅಸ್ ಲುಕಿಂಗ್ ಅಟ್ ದಿ ಆಬ್ಜೆಕ್ಟ್ಸ್ ಇನ್ ಡಿಮ್ ಲೈಟ್. ಅಂದ್ರೆ ಮಂದ ಬೆಳಕಿನಲ್ಲಿ ನಾವು ವಸ್ತುಗಳನ್ನು ಸರಿಯಾಗಿ ನೋಡೋದಿಕ್ಕೆ ನಮ್ಗೆ ರಾಡ್ ಕೋಶಗಳು ಸಹಾಯ ಮಾಡುತ್ತೆ. ಸೊ ಈ ರಾಡ್ಸ್ ಅಂಡ್ ಕೋನ್ಸ್ ಎಲ್ಲಿರುತ್ತೆ ಅಂದ್ರೆ ರೆಟಿನಾ ಮೇಲಿರುತ್ತೆ. ಸೊ ಅಕ್ಷಿ ಪಟಲದ ಮೇಲೆ ನಾವು ರಾಡ್ಸ್ ಅಂಡ್ ಕೋನ್ಸ್ ಅಂತ ಕರಿಬಹುದು. ಯಾಕೆ ಈ ಸೆಲ್ಸ್ ಗೆ ರಾಡ್ಸ್ ಅಂಡ್ ಕೋನ್ಸ್ ಅಂತ ಕರೀತಾರೆ ಅಂದ್ರೆ, ಯು ಕ್ಯಾನ್ ಸಿ ಕೋನ್ ಸೆಲ್ಸ್ ಆರ್ ಇನ್ ದಿ ಶೇಪ್ ಆಫ್ ಟ್ರಯಾಂಗಲ್, ರಾಡ್ ಸೆಲ್ಸ್ ಆರ್ ಇನ್ ದ ಶೇಪ್ ಆಫ್ ರಾಡ್. ಸೊ ಈ ಒಂದು ಉದ್ದೇಶದಿಂದ ಅದಕ್ಕೆ ಕೋನ್ಸ್ ಅಂಡ್ ರಾಡ್ ಸೆಲ್ಸ್ ಅಂತ ಕರೀತಾರೆ. ಸೊ ಮುಂದಿನ ಪ್ರಶ್ನೆ, ದಿ ಆಂಟಿಬಯೋಟಿಕ್ ಪೆನಿಸಿಲಿನ್ ಈಸ್ obtained ಫ್ರಮ್ ವಿಚ್ ಆಫ್ ದಿ ಫಾಲೋಯಿಂಗ್? ಪ್ರತಿಜೀವಕ ಪೆನಿಸಿಲಿನ್ ಅನ್ನು ಯಾವುದರಿಂದ ಪಡೆಯಲಾಗುತ್ತದೆ? ಆಪ್ಷನ್ಸ್: ಸಿಂಥೆಟಿಕ್ ಪ್ರೋಸೆಸ್, ಸಂಶ್ಲೇಷಿತ ಪ್ರತಿಕ್ರಿಯೆ, ಬ್ಯಾಕ್ಟೀರಿಯಾ, ಫಂಗಸ್ ಅಂದ್ರೆ ಶಿಲೀಂಧ್ರ, ವೈರಸ್. ಇನ್ನೊಂದು ಆಪ್ಷನ್ ಕೊಟ್ಟಿದ್ದಾರೆ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಯಾವುದು ಅಂದ್ರೆ, ನಾವು ಪೆನಿಸಿಲಿನ್ ನ ಫಂಗಸ್ ಇಂದ ಪಡಿತೀವಿ. ಹಾಗಿದ್ರೆ what is the scientific name of that particular fungus? It is called as Penicillium notatum ಅಂತ ಕರಿತೀವಿ, ಅಥವಾ Penicillium ಕ್ರೈಸೋಜೀನಮ್ ಅಂತ ಕರಿತೀವಿ. ಸೊ ಇಟ್ ಈಸ್ ಯೂಸ್ ಟು ಪ್ರೊಡ್ಯೂಸ್ ಆಂಟಿಬಯೋಟಿಕ್ ಪೆನಿಸಿಲಿನ್ ಆಗಿರುತ್ತೆ. ಮುಂದಿನ ಪ್ರಶ್ನೆ, ಲೈಮ್ ಸ್ಟೋನ್ ಇಸ್ ಅ ರಾ ಮೆಟೀರಿಯಲ್ ಯೂಸ್ಡ್ ಬೈ ವಿಚ್ ಇಂಡಸ್ಟ್ರಿ? ಸುಣ್ಣದ ಕಲ್ಲು ಯಾವ ಉದ್ಯಮದಿಂದ ಬಳಸಲ್ಪಡುವ ಕಚ್ಚಾ ವಸ್ತುವಾಗಿದೆ? ಆಪ್ಷನ್ಸ್: ಅಲ್ಯೂಮಿನಿಯಂ, ಫರ್ಟಿಲೈಸರ್ಸ್ ಅಂದ್ರೆ ರಸಗೊಬ್ಬರಗಳು, ಸಿಮೆಂಟ್ ತಯಾರಿಕೆಯಲ್ಲಿ, ಪೆಟ್ರೋಕೆಮಿಕಲ್ಸ್ ತಯಾರಿಕೆಯಲ್ಲಿ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಏನು ಅಂದ್ರೆ, ಸೊ ಲೈಮ್ ಸ್ಟೋನ್ ನ ನಾವು ಯಥೇಚ್ಛವಾಗಿ ಸಿಮೆಂಟ್ ತಯಾರಿಕೆಯಲ್ಲಿ ಬಳಸ್ತೀವಿ. ಹಾಗಿದ್ರೆ ವಾಟ್ ಈಸ್ ದಿ ಕಾಂಪೋಸಿಷನ್ ಆಫ್ ಸಿಮೆಂಟ್ ಅಂದ್ರೆ, ಲೈಮ್ ಇರುತ್ತೆ, ಯು ಕ್ಯಾನ್ ಸಿ ಅಪ್ರಾಕ್ಸಿಮೇಟ್ಲಿ ಅರೌಂಡ್ 62, ಅಂದ್ರೆ ಮೇಜರ್ ಪರ್ಸೆಂಟೇಜ್ ಆಫ್ ಸಿಮೆಂಟ್ ಅಲ್ಲಿ ಏನಿರುತ್ತೆ ಅಂದ್ರೆ ಲೈಮ್ ಇರುತ್ತೆ, ಅಥವಾ ಸುಣ್ಣದ ಕಲ್ಲು ಅಂತ ಕರಿತೀವಿ. ಸಿಲಿಕಾನ್ ಸೆಕೆಂಡ್ ಪೊಸಿಷನ್ ಇದೆ, ಅಪ್ರಾಕ್ಸಿಮೇಟ್ಲಿ ಅರೌಂಡ್ 22%. ಅಲ್ಯೂಮಿನಾ ಇರುತ್ತೆ, ಅದಾದ್ಮೇಲೆ ಕ್ಯಾಲ್ಸಿಯಂ ಸಲ್ಫೇಟ್ ಇರುತ್ತೆ, ಆಮೇಲೆ ಐರನ್ ಆಕ್ಸೈಡ್ ಇರುತ್ತೆ, ಮೆಗ್ನೀಷಿಯಾ ಇರುತ್ತೆ, ಸಲ್ಫರ್ ಇರುತ್ತೆ, ಮತ್ತೆ ಆಲ್ಕಲೀಸ್ ಇರುತ್ತೆ. ಬಟ್ ಲುಕಿಂಗ್ ಅಟ್ ಎವ್ರಿಥಿಂಗ್, ದಿ ಹೈಯೆಸ್ಟ್ ಪರ್ಸೆಂಟೇಜ್ ವುಡ್ ಬಿ ಲೈಮ್ ಅಂತ ನಮ್ಗೆ ಗೊತ್ತಿರಬೇಕು. ಮುಂದಿನ ಪ್ರಶ್ನೆ, ಅಟಾಮಿಕ್ ನಂಬರ್ ಆಫ್ ಅನ್ ಆಟಮ್ ಗಿವ್ಸ್ ದಿ ನಂಬರ್ ಆಫ್ ವಿಚ್ ಆಫ್ ದಿ ಫಾಲೋಯಿಂಗ್? ಒಂದು ಪರಮಾಣುವಿನ ಪರಮಾಣು ಸಂಖ್ಯೆ ಈ ಕೆಳಗಿನವುಗಳಲ್ಲಿ ಯಾವುದರ ಸಂಖ್ಯೆ ಆಗಿರುತ್ತದೆ? ಆಪ್ಷನ್ಸ್: ಎಲೆಕ್ಟ್ರಾನ್ಸ್ ಅಂತ ಕೊಟ್ಟಿದ್ದಾರೆ, ಪ್ರೋಟಾನ್ಸ್ ಅಂತ ಕೊಟ್ಟಿದ್ದಾರೆ, ನ್ಯೂಟ್ರಾನ್ಸ್ ಅಂತ ಕೊಟ್ಟಿದ್ದಾರೆ,
ನ್ಯೂಟ್ರಾನ್ಸ್ ಅಂಡ್ ಪ್ರೋಟಾನ್ಸ್ ಅಂತ ಕೊಟ್ಟಿದ್ದಾರೆ. ಸೊ ಈ ಪ್ರಶ್ನೆಗೆ ಮೋಸ್ಟ್ ಅಪ್ರೋಪ್ರಿಯೇಟ್ ಆನ್ಸರ್ ಯಾವುದು ಅಂದ್ರೆ ನ್ಯೂಟ್ರಾನ್ಸ್ ಅಂತ ಆಗಿರುತ್ತೆ. ಹಾಗಿದ್ರೆ ವಾಟ್ ಯು ಮೀನ್ ಬೈ ಅಟಾಮಿಕ್ ನಂಬರ್? ಓಕೆ, ಸಿ ಅಟಾಮಿಕ್ ನಂಬರ್ ಅಂದ್ರೆ ಇಟ್ ಈಸ್ ಆಕ್ಚುಲಿ ದಿ ಕಂಪ್ಲೀಟ್ ಡೆಫಿನೇಷನ್ ಇಸ್ ಇಟ್ ಈಸ್ ದಿ ನಂಬರ್ ಆಫ್ ಈದರ್ ಪ್ರೋಟಾನ್ಸ್, ಅದು ಪ್ರೋಟಾನ್ಗಳ ಸಂಖ್ಯೆ ಆಗಿರ್ಬೋದು ಅಥವಾ ಎಲೆಕ್ಟ್ರಾನ್ಗಳ ಸಂಖ್ಯೆ ಆಗಿರ್ಬೋದು. ಇನ್ ಎಲೆಕ್ಟ್ರಾನ್ ಅಂತ ಬರೆದ್ರೆ ನೀವು ಒಂದು ಕಂಡೀಷನ್ ಬರಿಬೇಕಾಗುತ್ತೆ, ಅದೇನು ಅಂದ್ರೆ ಇನ್ ಆನ್ ನ್ಯೂಟ್ರಲ್ ಆಟಮ್. ಓಕೆ, ಸೊ ನ್ಯೂಟ್ರಲ್ ಅಂದ್ರೆ ತಟಸ್ಥವಾಗಿರ್ತಕ್ಕಂಥ ಒಂದು ಪರಮಾಣುವಿನಲ್ಲಿ ಇರ್ತಕ್ಕಂಥ ಎಲೆಕ್ಟ್ರಾನ್ಗಳ ಸಂಖ್ಯೆ. ಯಾಕೆ ನಾವು ನ್ಯೂಟ್ರಲ್ ಒಂದು ಪರಮಾಣುವನ್ನ ನ್ಯೂಟ್ರಲ್ ಆಟಮ್ ಅಂತ ಕರಿತೀವಿ ಅಂದ್ರೆ ಆಲ್ವೇಸ್ ಇನ್ ಅ ನ್ಯೂಟ್ರಲ್ ಆಟಮ್ ಏನಾಗುತ್ತೆ ಅಂದ್ರೆ ನಂಬರ್ ಆಫ್ ಪ್ರೋಟಾನ್ಸ್ ಇಸ್ ಆಲ್ವೇಸ್ ಈಕ್ವಲ್ ಟು ನಂಬರ್ ಆಫ್ ಎಲೆಕ್ಟ್ರಾನ್ಸ್. ಸೊ ನೀವೊಂದು ಆಟಮ್ ಸ್ಟ್ರಕ್ಚರ್ ನೋಡಿದ್ರೆ ಅದರಲ್ಲೊಂದು ನ್ಯೂಕ್ಲಿಯಸ್ ಇರುತ್ತೆ, ಅದನ್ನ ಬೀಜ ಕೇಂದ್ರ ಅಂತ ಕರಿತೀವಿ. ನ್ಯೂಕ್ಲಿಯಸ್ ಅಲ್ಲಿ ನಾವು ಪ್ರೋಟಾನ್ ಮತ್ತೆ ನ್ಯೂಟ್ರಾನ್ ನ ನೋಡ್ಬೋದು. ಅದರ ಸುತ್ತು ಆರ್ಬಿಟ್ಸ್ ಅಲ್ಲಿ ಅಂದ್ರೆ ಕಕ್ಷೆಗಳಲ್ಲಿ ನಾವೇನ್ ನೋಡ್ಬೋದು ಅಂದ್ರೆ ಎಲೆಕ್ಟ್ರಾನ್ಸ್ ರಿವಾಲ್ವ್ ಆಗ್ತಾ ಇರುತ್ತೆ. ಅಂದ್ರೆ ನಮ್ಮ ಪ್ಲಾನೆಟ್ ತರ ಸೂರ್ಯನ ಸುತ್ತು ಬೇರೆ ಗ್ರಹಗಳು ಹೆಂಗ್ ಮೂವ್ ಆಗ್ತಾ ಇರುತ್ತೋ ಅದೇ ರೀತಿಯಲ್ಲಿ ಪ್ರೋಟಾನ್ ಮತ್ತು ನ್ಯೂಟ್ರಾನ್, ಸೊ ಇದನ್ನ ನ್ಯೂಕ್ಲಿಯಸ್ ಅಥವಾ ಕನ್ನಡದಲ್ಲಿ ಬೀಜ ಕೇಂದ್ರ ಅಂತ ಕರಿತೀವಿ. ಸೊ ಇದರ ಸುತ್ತು ಏನಾಗ್ತಾ ಇರುತ್ತೆ ಅಂದ್ರೆ ಎಲೆಕ್ಟ್ರಾನ್ಗಳು ಸುತ್ತುತ್ತಾ ಇರುತ್ತೆ. ಹಾಗಿದ್ರೆ ನಂಬರ್ ಆಫ್ ಪ್ರೋಟಾನ್ಸ್ ಎಷ್ಟಿರುತ್ತೋ ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಅಷ್ಟೇ ಇರುತ್ತೆ. ಸೊ ಅದಕ್ಕೆ ನಾವು ನ್ಯೂಟ್ರಲ್ ಆಟಮ್ ಅಂತ ಕರಿತೀವಿ. ಬಟ್ ಸಮ್ ಟೈಮ್ಸ್ ಏನಾಗುತ್ತೆ ಅಂದ್ರೆ ಎಲೆಕ್ಟ್ರಾನ್ಸ್ ಕ್ಯಾನ್ ಬಿ ಇನ್ವಾಲ್ವ್ಡ್ ಇನ್ ಕೆಮಿಕಲ್ ರಿಯಾಕ್ಷನ್, ಅಂದ್ರೆ ಬಾಂಡ್ ಫಾರ್ಮೇಶನ್ ಆಗುತ್ತಲ್ವಾ, ಸಿಂಗಲ್ ಬಾಂಡ್ ಡಬಲ್ ಬಾಂಡ್ ಅದೆಲ್ಲ ನೀವು ಕೇಳಿರ್ತೀರಾ. ಸೊ ಅದರಲ್ಲಿ ಈ ಎಲೆಕ್ಟ್ರಾನ್ಸ್ ಯೂಸ್ ಆಗೋದ್ರಿಂದ ನಾವು ಅಟಾಮಿಕ್ ನಂಬರ್ ನ ಯೂಶುವಲಿ ಪ್ರೋಟಾನ್ ಸಂಖ್ಯೆಗೆ ಕಂಪೇರ್ ಮಾಡ್ತೀವಿ. ಯಾಕಂದ್ರೆ ಪ್ರೋಟಾನ್ಸ್ ಯಾವಾಗ್ಲೂ ಕಾನ್ಸ್ಟೆಂಟ್ ಆಗಿರುತ್ತೆ, ಎಲೆಕ್ಟ್ರಾನ್ಸ್ ಇಫ್ ದೇ ಇನ್ವಾಲ್ವ್ ಇನ್ ಕೆಮಿಕಲ್ ರಿಯಾಕ್ಷನ್ ಸೊ ಅವು ಚೇಂಜ್ ಆಗ್ತಾ ಇರುತ್ತೆ. ಸೊ ಅದರಿಂದ ಅಟಾಮಿಕ್ ನಂಬರ್ ಇಸ್ ಮೋಸ್ಟ್ಲಿ ರಿಲೇಟೆಡ್ ಟು protons, even though it can be called as related to electrons, but condition ಏನಂದ್ರೆ ಎಲೆಕ್ಟ್ರಾನ್ ಅಂದಾಗ ಜ್ಞಾಪಕ ಇಟ್ಕೊಳ್ಬೇಕು. ಸೊ ನ್ಯೂಟ್ರಲ್ ಆಟಮ್ ಅಲ್ಲಿ ಮಾತ್ರ ಅಂತ ನಾವು ಜ್ಞಾಪಕ ಇಟ್ಕೊಳ್ಬೇಕು. ನಾವು ವಾಟ್ ಇಸ್ ದಿ ಕಾಮನ್ ಫಾರ್ಮುಲಾ ಆಫ್ ಅನ್ ಎಲಿಮೆಂಟ್ ಅಂತ ನಿಮ್ಗೆ ಪ್ರಶ್ನೆ ಕೇಳಿದ್ರೆ, ಸೊ ಎಕ್ಸ್ ಅಂಡ್ ಬಾಟಮ್ ಅಲ್ಲಿ ನಾವು ಝೆಡ್ ಅಂತ ಬರಿಬೇಕು, ಟಾಪ್ ಅಲ್ಲಿ ನಾವು ಎ ಅಂತ ಬರಿಬೇಕು. ನಾವು ವಾಟ್ ಯು ಮೀನ್ ಬೈ ಝೆಡ್? ಝೆಡ್ ಇಸ್ ನಥಿಂಗ್ ಬಟ್ ಅಟಾಮಿಕ್ ನಂಬರ್ ಅಂತ ಹೇಳ್ತೀವಿ. ಸೊ ಕನ್ನಡದಲ್ಲಿ ಪರಮಾಣು ಸಂಖ್ಯೆ ಅಂತ ಹೇಳ್ತೀವಿ. ಅಂಡ್ ಟಾಪ್ ಅಲ್ಲಿ ಏನಿದೆ? ಎ ಇದೆ. ಸೊ ಇದನ್ನ ನಾವೇನಂತ ಕರಿತೀವಿ ಅಂದ್ರೆ ಮಾಸ್ ನಂಬರ್ ಅಂತ ಕರಿತೀವಿ, ಕನ್ನಡದಲ್ಲಿ ಪರಮಾಣು ರಾಶಿ ಸಂಖ್ಯೆ ಅಂತ ಕರಿತೀವಿ. ಓಕೆ, ನಾವು ವಾಟ್ ಈಸ್ ಮಾಸ್ ನಂಬರ್ ಅಂದ್ರೆ ಇಟ್ ಈಸ್ ದಿ ಸಮ್ ಆಫ್ ಪ್ರೋಟಾನ್ಸ್ ಮತ್ತೆ ನ್ಯೂಟ್ರಾನ್ಸ್. ಓಕೆ, ಸೊ ಪ್ರೋಟಾನ್ಗಳು ಮತ್ತೆ ನ್ಯೂಟ್ರಾನ್ಗಳ ಒಟ್ಟು ಸಂಖ್ಯೆಗೆ ನಾವು ಮಾಸ್ ನಂಬರ್, ರಾಶಿ ಅಂದ್ರೆ ವೆಯ್ಟ್. ಯಾಕಂದ್ರೆ ಯಾವುದೇ ಒಂದು ಪರಮಾಣುವಿನ ವೆಯ್ಟ್ ಅದರ ನ್ಯೂಕ್ಲಿಯಸ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಸೊ ನ್ಯೂಕ್ಲಿಯಸ್ ಅಲ್ಲಿ ಏನಿರುತ್ತೆ ಅಂದ್ರೆ ಪ್ರೋಟಾನ್ಸ್ ಮತ್ತೆ ನ್ಯೂಟ್ರಾನ್ಸ್ ಇರುತ್ತೆ. ಸೊ ಅದಕ್ಕೆ ಅದನ್ನ ಮಾಸ್ ನಂಬರ್ ಅಂತೀವಿ. ಸೊ ಎಲೆಕ್ಟ್ರಾನ್ಸ್ ನ ನಾವು ಯಾಕೆ ಇನ್ವಾಲ್ವ್ ಮಾಡೋದಿಲ್ಲ ಮಾಸ್ ನಂಬರ್ ಅಲ್ಲಿ ಅಂದ್ರೆ, ಸೊ ಎಲೆಕ್ಟ್ರಾನ್ಸ್ ವೆಯ್ಟ್ ನೆಗ್ಲಿಜಿಬಲ್ ಇರುತ್ತೆ. ಓಕೆ, ಅತ್ಯಂತ ಕಡಿಮೆ ಇರೋದ್ರಿಂದ ಅದನ್ನ ಮಾಸ್ ನಂಬರ್ಗೆ ನಾವು ಇನ್ಕ್ಲೂಡ್ ಮಾಡೋದಿಲ್ಲ. ಸೊ ಒಂದು ಕಾಮನ್ ಎಕ್ಸಾಂಪಲ್ ಕೊಡೋದಾದ್ರೆ ಕಾರ್ಬನ್ 612. ಸೊ ಕಾರ್ಬನ್ ಅಟಾಮಿಕ್ ನಂಬರ್ ಎಷ್ಟು ಅಂದ್ರೆ 6. So 6 is nothing but it is either the number of protons or number of electrons in the neutral atom. Okay, so what is 12 andre? It is the number of protons ಮತ್ತೆ neutrons ಆಗಿರುತ್ತೆ. Okay, so this is what is the example of atomic number and mass number. So ಮುಂದಿನ ಪ್ರಶ್ನೆ, DPT vaccine is categorized as which of the following? So DPT ಲಸಿಕೆಯನ್ನು ಈ ಕೆಳಗಿನವುಗಳಲ್ಲಿ ಯಾವುದು ಎಂದು ವರ್ಗೀಕರಿಸಲಾಗಿದೆ? ಆಪ್ಷನ್ 1 ಆಂಟಿವೈರಲ್ ಅಂದ್ರೆ ವೈರಸ್ ವಿರೋಧಿ ಲಸಿಕೆ, ಆಂಟಿ ಪ್ರೋಟೋಜುವಾ ಅಂದ್ರೆ ಪ್ರೋಟೋಜುವನ್ ವಿರೋಧಿ ಲಸಿಕೆ, ಆಂಟಿ ರಿಕೆಚಿಯಾ ಅಂದ್ರೆ ರಿಕೆಚಿಯಾ ವಿರೋಧಿ ಲಸಿಕೆ, ಕಂಬೈನ್ಡ್ ವ್ಯಾಕ್ಸಿನ್ ಅಂದ್ರೆ ಸಂಯೋಜಿತ ಲಸಿಕೆ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಯಾವುದು ಅಂದ್ರೆ ಆಪ್ಷನ್ ಡಿ. ಇದನ್ನ ನಾವು ಕಂಬೈನ್ಡ್ ವ್ಯಾಕ್ಸಿನ್ ಅಥವಾ ಸಂಯೋಜಿತ ಲಸಿಕೆ ಅಂತ ಕರಿತೀವಿ. ಬಿಕಾಸ್ ಹೆಸರಲ್ಲೇ ಇದೆ ನೋಡಿ, DPT. ಸೊ ಇಟ್ ಈಸ್ ದಿ ಕಾಂಬಿನೇಷನ್ ಆಫ್ ವ್ಯಾಕ್ಸಿನ್ ದಟ್ ಕ್ಯಾನ್ ಬಿ ಯೂಸ್ ಟು ಅವಾಯ್ಡ್ ಅಥವಾ ಪ್ರಿವೆಂಟ್ 3 different conditions. So ಅದು ಯಾವ್ದು ಅಂದ್ರೆ, see the DPT vaccine, it is also called as DTP vaccine, is a class of combination vaccines against 3 infectious diseases in humans. So DPT ಲಸಿಕೆ ಅಥವಾ DTP ಲಸಿಕೆ ಮಾನವರಲ್ಲಿ 3 ಸಾಂಕ್ರಾಮಿಕ ರೋಗಗಳ ವಿರುದ್ಧ ಸಂಯೋಜನೆ ಮಾಡಿರ್ತಕ್ಕಂಥ ಒಂದು ಲಸಿಕೆಯ ವರ್ಗವಾಗಿದೆ. ಆ 3 ಕಂಡೀಷನ್ಸ್ ಅಥವಾ ಇನ್ಫೆಕ್ಷಿಯಸ್ ಡಿಸೀಸಸ್ ಯಾವ್ದು ಅಂದ್ರೆ, ಒಂದು ಡಿಪ್ತೀರಿಯಾ ಆಗಿರುತ್ತೆ, ಇನ್ನೊಂದನ್ನ ಪರ್ಟಿಸಿಸ್
ವೂಪಿಂಗ್ ಕಾಫ್ ಅಥವಾ ನಾಯಿ ಕೆಮ್ಮು ಅಂತ ಕರಿತೀವಿ, ಇನ್ನೊಂದನ್ನ ಟೆಟನಸ್ ಅಂತ ಕರಿತೀವಿ. ಸೊ ಈ ಮೂರಕ್ಕೂ ಸೇರಿಸಿ ಒಂದೇ ವ್ಯಾಕ್ಸಿನ್ ಕೊಡಲಾಗುತ್ತದೆ. ಸೊ ಅದನ್ನ ನಾವೇನಂತ ಕರಿತೀವಿ, DPT ಅಥವಾ DTP ವ್ಯಾಕ್ಸಿನ್ ಅಂತ ಕರಿತೀವಿ. ಮುಂದಿನ ಪ್ರಶ್ನೆ, ವಿಚ್ ಇಸ್ ದಿ ಹೈಯೆಸ್ಟ್ ಕ್ವಾಲಿಟಿ ಆಫ್ ಹಾರ್ಡ್ ಕೋಲ್? ಸೊ ಗಟ್ಟಿಯಾದ ಕಲ್ಲಿದ್ದಲಿನ ಅತ್ಯುನ್ನತ ಗುಣಮಟ್ಟ ಯಾವುದು? ಸೊ ದೀಸ್ ಆರ್ ಡಿಫರೆಂಟ್ ಫಾರ್ಮ್ಸ್ ಆಫ್ ವಾಟ್ ಯು ಸೇ ಕೋಲ್. ಸೊ ಇದರಲ್ಲಿ ವಿಚ್ ಇಸ್ ದ ಬೆಸ್ಟ್ ಕೋಲ್ ಅಂತ ಕೇಳ್ತಾ ಇದ್ದಾರೆ, ಅಥವಾ ಹಾರ್ಡ್ ಕೋಲ್ ಯಾವುದು ಅಂತ ಕೇಳ್ತಾ ಇದ್ದಾರೆ. ಸೊ ಕೊಟ್ಟಿರೋ ಆಪ್ಷನ್ಸ್ ಯಾವ್ದು ಅಂದ್ರೆ ಆಂಥ್ರೋಸೈಟ್, ಬಿಟ್ಯುಮಿನಸ್, ಲಿಗ್ನೈಟ್ ಮತ್ತೆ ಪೀಟ್ ಅಂತ ಕೊಟ್ಟಿದ್ದಾರೆ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಂಥ್ರೋಸೈಟ್ ಅನ್ನೋದು ಅತ್ಯುತ್ತಮ ಕ್ವಾಲಿಟಿಯ ಅಥವಾ ಒಳ್ಳೆಯ ಹಾರ್ಡ್ನೆಸ್ ಇರ್ತಕ್ಕಂಥ ಒಂದು ಕೋಲ್ ಆಗಿರುತ್ತೆ. ಸೊ ಇದರ ವಿವರಣೆ ಏನಂದ್ರೆ ಆಂಥ್ರಸೈಟ್ ದಿ ಹೈಯೆಸ್ಟ್ ರ್ಯಾಂಕ್ ಆಫ್ ಕೋಲ್ ಅಂತ ಕರಿತೀವಿ. ಸೊ ಆಂಥ್ರಸೈಟ್ ಅನ್ನು ಕಲ್ಲಿದ್ದಲಿನ ಅತ್ಯುನ್ನತ ಶ್ರೇಣಿ ಅಂತ ಕರಿತೀವಿ. It is a hard, brittle and black lustrous coal, often referred to as hard coal, containing high percentage of fixed carbon and low percentage of volatile matter ಅಂತ ಕರಿತೀವಿ. ಅಂದ್ರೆ ಇದು ಗಟ್ಟಿಯಾದ, ಪೆಡುಸಾದ ಮತ್ತು ಕಪ್ಪು ಹೊಳೆಯುವ ಕಲ್ಲಿದ್ದಲು. ಏನು ಗಟ್ಟಿಯಾದ ಅಂದ್ರೆ ಇಟ್ ವಿಲ್ ಬಿ ಹಾರ್ಡ್ ಆಸ್ ವಿ ನೋ. ಬ್ರಿಟಲ್ ಅಂದ್ರೆ ಏನು, ಇಟ್ ಕ್ಯಾನ್ ಬಿ ಬ್ರೇಕಬಲ್. ಸೊ ಕನ್ಫ್ಯೂಷನ್ ಆಗುತ್ತೆ ಇವಾಗ. ಗಟ್ಟಿ ಅಂತಾನು ಹೇಳ್ತಾ ಇದ್ದೀರಾ ಮತ್ತೆ ಬ್ರಿಟಲ್ ಅಂತಾನು ಕೇಳ್ತಾ ಇದ್ದೀರಾ. ಅಂದ್ರೆ ಇಟ್ ಈಸ್ ಲೈಕ್ ರೊಟ್ಟಿ ನೋಡಿರ್ತಿರಲ್ವಾ, ಅದರ ತರ ಖಡಕ್ ರೊಟ್ಟಿ. ಓಕೆ, ಸೊ ಅದು ನೋಡಕ್ ಗಟ್ಟಿಯಾಗಿರುತ್ತೆ, ಬಟ್ ಅದನ್ನ ಈಸಿಯಾಗಿ ಮುರಿಬಹುದು. ಸೊ ಅದನ್ನ ನಾವು ಹಾರ್ಡ್ ಅಂಡ್ ಬ್ರಿಟಲ್ ಅಂತ ಕರಿತೀವಿ. ಸೊ ಆಂಥ್ರಸೈಟ್ ಕೂಡ ಅದೇ ರೀತಿ ಇರುತ್ತೆ, ಹಾರ್ಡ್ ಅಂಡ್ ಬ್ರಿಟಲ್ ಆಗಿರುತ್ತೆ, ಮತ್ತು ಇದೊಂದು ಕಪ್ಪು ಹೊಳೆಯುವ ಕಲ್ಲಿದ್ದಲು ಆಗಿರುತ್ತೆ. ಇದನ್ನು ಗಟ್ಟಿಯಾದ ಕಲ್ಲಿದ್ದಲು ಎಂದು ಸಹ ನಾವು ಕರೆಯುತ್ತೇವೆ. ಸೊ ಇದು ಹೆಚ್ಚಿನ ಶೇಕಡವಾರು ಫಿಕ್ಸ್ಡ್ ಕಾರ್ಬನ್ ಅಥವಾ ಸ್ಥಿರ ಕಾರ್ಬನ್ ಅನ್ನು ಹೊಂದಿರುತ್ತೆ, ಮತ್ತು ಕಡಿಮೆ ಶೇಕಡವಾರು ಆವಿ ಆಗುವ ವಸ್ತುಗಳನ್ನು ಹೊಂದಿರುತ್ತದೆ. ವೋಲಟೈಲ್ ಅಂದ್ರೆ ಸೊ ಸುಲಭವಾಗಿ ಅದು ಆವಿ ಆಗ್ಬಿಡುತ್ತೆ ಅಥವಾ ಎವಾಪರೇಟ್ ಆಗ್ಬಿಡುತ್ತೆ. ಸೊ ಆ ತರ ವಸ್ತುಗಳನ್ನ ನಾವು ಏನಂತ ಕರಿತೀವಿ ಅಂದ್ರೆ ವೋಲಟೈಲ್ ಸಬ್ಸ್ಟೆನ್ಸಸ್ ಅಂತ ಕರಿತೀವಿ. ಸೊ ಇದರಲ್ಲಿ ಫಿಕ್ಸ್ಡ್ ಕಾರ್ಬನ್ ಜಾಸ್ತಿ ಇರುತ್ತೆ ಮತ್ತೆ ವೋಲಟೈಲ್ ಸಬ್ಸ್ಟೆನ್ಸಸ್ ತುಂಬಾ ಕಡಿಮೆ ಇರುತ್ತೆ. ಯಾವ್ದ್ರಲ್ಲಿ? ಆಂಥ್ರಸೈಟ್ ಅಲ್ಲಿ. ಸೊ ಮುಂದಿನ ಪ್ರಶ್ನೆ, ಮಿಷನ್ ಇಂದ್ರಧನುಷ್ ಕ್ಯಾಂಪೈನ್ ಇನ್ ಇಂಡಿಯಾ ಈಸ್ ಅಸೋಸಿಯೇಟೆಡ್ ವಿತ್? ಸೊ ಭಾರತದಲ್ಲಿ ಮಿಷನ್ ಇಂದ್ರಧನುಷ್ ಅಭಿಯಾನವು ಯಾವುದಕ್ಕೆ ಸಂಬಂಧಿಸಿದೆ? ಆಪ್ಷನ್ಸ್: ನ್ಯೂಟ್ರಿಷನ್ ಆಫ್ ಪ್ರೆಗ್ನೆಂಟ್ ವುಮೆನ್, ಗರ್ಭಿಣಿ ಮಹಿಳೆಯರ ಪೋಷಣೆ, ಅವೇರ್ನೆಸ್ ಆಫ್ ಡಯಾಬಿಟಿಸ್, ಮಧುಮೇಹದ ಅರಿವು, ಇರಾಡಿಕೇಶನ್ ಆಫ್ ಬ್ಲೈಂಡ್ನೆಸ್, ಕುರುಡುತನದ ನಿರ್ಮೂಲನೆ, ವ್ಯಾಕ್ಸಿನೇಷನ್ ಆಫ್ ಚಿಲ್ಡ್ರನ್ ಅಂಡ್ ಪ್ರೆಗ್ನೆಂಟ್ ವುಮೆನ್, ಮಕ್ಕಳ ಮತ್ತು ಗರ್ಭಿಣಿಯ ಮಹಿಳೆಯರ ಲಸಿಕೆ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಡಿ, ಇಟ್ ಈಸ್ ವ್ಯಾಕ್ಸಿನೇಷನ್ ಆಫ್ ಚಿಲ್ಡ್ರನ್ ಅಂಡ್ ಪ್ರೆಗ್ನೆಂಟ್ ವಿಮೆನ್. ಸೊ ಮುಂದಿನ ಪ್ರಶ್ನೆ, ಹೆಪಾಟೈಟಿಸ್ ಅಫೆಕ್ಟ್ಸ್ ವಿಚ್ ಆರ್ಗನ್ ಆಫ್ ದಿ ಹ್ಯೂಮನ್ ಬಾಡಿ? ಹೆಪಟೈಟಿಸ್ ಮಾನವನ ದೇಹದ ಯಾವ ಅಂಗದ ಮೇಲೆ ಪರಿಣಾಮ ಬೀರುತ್ತದೆ? ಆಪ್ಷನ್ಸ್: ಲಿವರ್, ಯಕೃತ್ತು, ಪ್ಯಾಂಕ್ರಿಯಾಸ್, ಮೇದೋಜೀರಕ ಗ್ರಂಥಿ, ಸ್ಪ್ಲೀನ್ ಅಂದ್ರೆ ಗುಲ್ಮ, ಸ್ಮಾಲ್ ಇಂಟೆಸ್ಟೈನ್ ಅಂದ್ರೆ ಸಣ್ಣ ಕರುಳು ಅಂತ ಹೇಳ್ತೀವಿ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಯಾವುದು ಅಂದ್ರೆ ಲಿವರ್ ಅಥವಾ ಯಕೃತ್ತು. ಆಕ್ಚುಲಿ ಮೆಡಿಕಲ್ ಟರ್ಮಿನಾಲಜಿಯಲ್ಲಿ ಹೆಪ್ಯಾಟ್ ಈಸ್ ನಥಿಂಗ್ ಬಟ್ ಅ ಲಿವರ್. ಓಕೆ, ಸೊ ಲಿವರ್ಗೆ ಮೆಡಿಕಲ್ ಅಲ್ಲಿ ಹೆಪ್ಯಾಟ್ ಅಂತ ಕರಿತೀವಿ. ಐಟಿಸ್ ಅಂದ್ರೆ ನಾನು ನಿಮ್ ಮುಂಚೆನೆ ಹೇಳಿದ್ದೀನಿ, ಐಟಿಸ್ ಇಸ್ ನಥಿಂಗ್ ಬಟ್ ಇನ್ಫ್ಲಮೇಷನ್. ಓಕೆ, ಸೊ ಯಾವುದೇ ಒಂದು ಆರ್ಗನ್ ಊದ್ಕೊಂಡಿದ್ರೆ ಅದಕ್ಕೆ ನಾವು ಐಟಿಸ್ ಅಂತ ಕರಿತೀವಿ. ಸೊ ಹೆಪ್ಯಾಟಿಟಿಸ್ ಅಂದ್ರೆ ಇಟ್ ಈಸ್ ಇನ್ಫ್ಲಮೇಷನ್ ಆಫ್ ಲಿವರ್ಗೆ ನಾವು ಹೆಪ್ಯಾಟಿಟಿಸ್ ಅಂತ ಕರಿತೀವಿ. ಸೊ ಇದರ ವಿವರಣೆ ಏನಂದ್ರೆ, ಹೆಪ್ಯಾಟಿಟಿಸ್ ಯೂಶುವಲಿ ಹೇಗ್ ಬರುತ್ತೆ ಅಂದ್ರೆ ಕನ್ಸಂಪ್ಷನ್ ಆಫ್ ಕಂಟ್ಯಾಮಿನೇಟೆಡ್ ವಾಟರ್, ಅಂದ್ರೆ ಕಲುಷಿತ ನೀರನ್ನು ಸೇವಿಸೋದ್ರ ಮುಖಾಂತರ ಈ ಹೆಪ್ಯಾಟಿಟಿಸ್ ಬರುತ್ತೆ. ಬಟ್ ದೇರ್ ಇಸ್ ಒನ್ ಮೋರ್ ರೀಸನ್ ವೈ ಪೀಪಲ್ ಗೆಟ್ ಹೆಪ್ಯಾಟಿಟಿಸ್. ದಿ ಅದರ್ ರೀಸನ್ ಬೀಯಿಂಗ್ ಹೆಪ್ಯಾಟಿಟಿಸ್ is sometimes caused due to excessive consumption of alcohol. This results to liver cirrhosis. Cirrhosis ಅಂದ್ರೆ ಒಂದೇ ಕೈಂಡ್ ಆಫ್ ಇಂಜುರಿ ಅಥವಾ ಇನ್ಫ್ಲಮೇಷನ್ ಗೆ ನಾವು ಸಿರೋಸಿಸ್ ಅಂತ ಕರಿತೀವಿ. ದಿಸ್ ಇಸ್ ಕಾಲ್ಡ್ ಅ ನಾನ್ ವೈರಲ್ ಹೆಪ್ಯಾಟಿಟಿಸ್ ಅಂತ ಕರಿತೀವಿ. ಅಂದ್ರೆ ಆಲ್ಕೋಹಾಲ್ ಸೇವನೆಯಿಂದ ಕೆಲವೊಮ್ಮೆ ಹೆಪ್ಯಾಟಿಟಿಸ್ ಉಂಟಾಗುತ್ತದೆ. ಇದು ಲಿವರ್ ಸಿರೋಸಿಸ್ಗೆ ಕಾರಣವಾಗುತ್ತದೆ ಮತ್ತು ಇದನ್ನು ನಾವು ನಾನ್ ವೈರಲ್ ಹೆಪ್ಯಾಟಿಟಿಸ್ ಅಂತ ಕರಿತೀವಿ. ಯಾಕಂದ್ರೆ ಇದು ಆಲ್ಕೋಹಾಲ್ ಕನ್ಸಂಪ್ಷನ್ ಇಂದ ಬರುತ್ತೆ, ಯಾವುದೇ ವೈರಸ್ ಇಂದ ಬರೋದಿಲ್ಲ. ಅದರಿಂದ ಅದನ್ನ ನಾವು ನಾನ್ ವೈರಲ್ ಹೆಪ್ಯಾಟಿಟಿಸ್ ಅಂತ ಕರಿತೀವಿ. ಮುಂದಿನ ಪ್ರಶ್ನೆ, ವಿಚ್ ಆಫ್ ದಿ ಫಾಲೋಯಿಂಗ್ ಇಸ್ ಅನ್ ಎಮರ್ಜೆನ್ಸಿ ಹಾರ್ಮೋನ್ ಇನ್ ಹ್ಯೂಮನ್? ಸೊ ಮಾನವರಲ್ಲಿ ಈ ಕೆಳಗಿನವುಗಳಲ್ಲಿ ಯಾವುದನ್ನು ತುರ್ತು ಹಾರ್ಮೋನ್ ಎಂದು ಕರೆಯುತ್ತೇವೆ? ಸೊ ಆಪ್ಷನ್ಸ್: ಥೈರಾಕ್ಸಿನ್ ಕೊಟ್ಟಿದ್ದಾರೆ, ಇನ್ಸುಲಿನ್ ಕೊಟ್ಟಿದ್ದಾರೆ, ಅಂಡ್ ಅಡ್ರಿನಾಲಿನ್ ಕೊಟ್ಟಿದ್ದಾರೆ, ಮತ್ತೆ ಪ್ರೋಜೆಸ್ಟಿರಾನ್ ಕೊಟ್ಟಿದ್ದಾರೆ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಅಡ್ರಿನಾಲಿನ್ ನಾವು ಎಮರ್ಜೆನ್ಸಿ ಹಾರ್ಮೋನ್ ಅಂತ ಕರಿತೀವಿ. ಸೊ ಯಾಕೆ ಇದನ್ನ ಎಮರ್ಜೆನ್ಸಿ ಹಾರ್ಮೋನ್ ಅಂತ ಕರಿತೀವಿ ಅಂದ್ರೆ, ಲೆಟ್ ಅಸ್ ಸೇ ದೇರ್ ಇಸ್ ಅ ಥ್ರೆಟ್.
ಓಕೆ, ಸೊ ಯಾವ್ದೋ ಒಂದು ಸಡನ್ ಆಗಿ ಒಂದು ಥ್ರೆಟ್ ಆಗುತ್ತೆ. ಥ್ರೆಟ್ ಅಂದ್ರೆ ಏನು? ಲೆಟ್ಸ್ ಸೇ ಯು ಆರ್ ವಾಕಿಂಗ್ ಆನ್ ಅ ರೋಡ್ ಅಂಡ್ ಸಡನ್ಲಿ ಯು ಕಮ್ ಅಕ್ರಾಸ್ ಎ ಟೈಗರ್. ಓಕೆ, ಸೊ ಅವಾಗ ಏನ್ ಮಾಡ್ತೀವಿ? ನಮ್ಗೆ ಎರಡು ಆಪ್ಷನ್ ಇದೆ. ಒಂದು, ಅದ್ರ ಜೊತೆ ಫೈಟ್ ಮಾಡ್ಬೇಕು, ಅಥವಾ ಅಲ್ಲಿಂದ ನಾವು ಓಡೋಗ್ಬೇಕು. ಸೊ ಫೈಟ್ ಮಾಡೋದಂತೂ ಕಷ್ಟ, ಬಿಕಾಸ್ ವಿ ಆರ್ ನಾಟ್ ಟಿಪ್ಪು ಸುಲ್ತಾನ್. ಸೊ ವಿ ಜಸ್ಟ್ ಹ್ಯಾವ್ ಟು ರನ್ ಅವೇ. ಸೊ ಇದನ್ನ ನಾವು ಇದನ್ನ ನಾವು ಫೈಟ್ ಆರ್ ಫ್ಲೈಟ್ ಆರ್ ಹಾರ್ಮೋನ್ ಅಂತ ಕೂಡ ಕರಿತೀವಿ. ಓಕೆ, ಸೊ ಏನು? ಫೈಟ್ ಆರ್ ಫ್ಲೈಟ್. ಸೊ ನಾವು ಫೈಟ್ ಮಾಡ್ಬೇಕು, ಇಲ್ಲ ಫ್ಲೈಟ್ ಅಂದ್ರೆ ಏನು? ಅಲ್ಲಿಂದ ಓಡೋಗ್ಬೇಕು. ಸೊ ನಾವು ಫೈಟ್ ಮಾಡ್ಬೇಕಾದ್ರೂ ಅಥವಾ ಅಲ್ಲಿಂದ ಓಡೋಗ್ಬೇಕಾದ್ರೂ ನಮ್ಮ ದೇಹದಲ್ಲಿ ಜಾಸ್ತಿ ಎನರ್ಜಿ ಪ್ರೊಡ್ಯೂಸ್ ಆಗ್ಬೇಕು. ಸೊ ಈ ಜಾಸ್ತಿ ಎನರ್ಜಿ ಪ್ರೊಡ್ಯೂಸ್ ಆಗ್ಬೇಕಾದ್ರೆ ಒಂದು ಹಾರ್ಮೋನ್ ರಿಲೀಸ್ ಆಗುತ್ತೆ. ಸೊ ಅದನ್ನ ನಾವೇನಂತ ಕರಿತೀವಿ ಅಂದ್ರೆ ಅಡ್ರಿನಾಲಿನ್ ಅಂತ ಕರಿತೀವಿ. ಸೊ ಈ ಅಡ್ರಿನಾಲಿನ್ ರಿಲೀಸ್ ಆದಾಗ ಏನ್ ಮಾಡುತ್ತಂದ್ರೆ ನಮ್ಮ ಹಾರ್ಟ್ ಬೀಟ್ ಅಂದ್ರೆ ಹೃದಯದ ಬಡಿತ ಮತ್ತೆ ನಮ್ಮ ಉಸಿರಾಟ ಬ್ರೀತಿಂಗ್ ಜಾಸ್ತಿ ಆಗುತ್ತೆ. ಸೊ ನಮ್ಮ ಬ್ರೀತಿಂಗ್ ಜಾಸ್ತಿ ಆದಾಗ ಏನಾಗುತ್ತೆ ಅಂದ್ರೆ ನಮ್ಮ ಆಕ್ಸಿಜನ್ ಕನ್ಸಂಪ್ಷನ್ ಜಾಸ್ತಿ ಆಗುತ್ತೆ. ಈ ಆಕ್ಸಿಜನ್ ನಮ್ಮ ದೇಹದಲ್ಲಿರ್ತಕ್ಕಂಥ ಗ್ಲೂಕೋಸ್ C6H12O6 ನ ವಿತ್ ಪ್ರೆಸೆನ್ಸ್ ಆಫ್ ಆಕ್ಸಿಜನ್ ಇದೇನ್ ಮಾಡುತ್ತಂದ್ರೆ ಕಾರ್ಬನ್ ಡೈಆಕ್ಸೈಡ್ ಮತ್ತೆ ವಾಟರ್ ಆಗಿ ಬ್ರೇಕ್ ಮಾಡಿ ಅದ್ರ ಜೊತೆ ATP ನ ರಿಲೀಸ್ ಮಾಡುತ್ತೆ. ATP ಇಸ್ ನಥಿಂಗ್ ಬಟ್ ಇಟ್ ಈಸ್ ಫಾರ್ಮ್ ಆಫ್ ಎನರ್ಜಿ. ಸೊ ಇದನ್ನ ಕರೆನ್ಸಿ ಆಫ್ ಸೆಲ್ ಅಂತ ಕರಿತೀವಿ ATP ನ. ಓಕೆ, ಸೊ ಜೀವಕೋಶಗಳ ಕರೆನ್ಸಿ ಅಂತ ಕರಿತೀವಿ. ಸೊ ಅದರಿಂದ ಈ ಒಂದು ಹಾರ್ಮೋನ್ ನ ಅಡ್ರಿನಾಲಿನ್ ನಾವು ಎಮರ್ಜೆನ್ಸಿ ಹಾರ್ಮೋನ್ ಅಂತ ಕರಿತೀವಿ. ಅಂಡ್ ಅದ್ರ ಜೊತೆಗೆ ನಮ್ಮ ಕಣ್ಣಿನ ಪ್ಯೂಪಿಲ್ ಏನಿರುತ್ತೆ, ಸೊ ಅದು ಕೂಡ ಡೈಲೇಟ್ ಆಗುತ್ತೆ ಅಥವಾ ಅಗಲವಾಗುತ್ತೆ. ಯಾವಾಗಂದ್ರೆ when there is an emergency. So remember, adrenaline is called as emergency hormone and it is also called as ಫೈಟ್ ಆರ್ ಫ್ಲೈಟ್ ಹಾರ್ಮೋನ್ ಅಂತ ಕೂಡ ಕರಿತೀವಿ. ಸೊ ಇಲ್ಲಿಗೆ ಈ ಸಂಚಿಕೆಯ ಎಲ್ಲಾ ಪ್ರಶ್ನೆಗಳು ಮುಗ್ದಿರುತ್ತೆ. ಸೊ ಮುಗಿಸೋದಕ್ಕಿಂತ ಮುಂಚೆ ಸೊ ಅದರ್ ಆಪ್ಷನ್ಸ್ ಏನೇನಿತ್ತು ಅದ್ರ ಬಗ್ಗೆ ಸ್ವಲ್ಪ ಮಾಹಿತಿ ಕೊಟ್ಬಿಡ್ತೀನಿ. ಸೊ ಫಾರ್ ಎಕ್ಸಾಂಪಲ್ ಥೈರಾಕ್ಸಿನ್. ಸೊ ಥೈರಾಕ್ಸಿನ್ ಏನ ಅಂದ್ರೆ ಇದು ಥೈರಾಯ್ಡ್ ಗ್ಲ್ಯಾಂಡ್ ಇಂದ ಪ್ರೊಡ್ಯೂಸ್ ಆಗ್ತಕ್ಕಂಥ ಒಂದು ಹಾರ್ಮೋನ್ ಆಗಿರುತ್ತೆ. ಸೊ ಇದು ಥೈರಾಯ್ಡ್ ಗ್ರಂಥಿಯಿಂದ ಉತ್ಪತ್ತಿ ಆಗುತ್ತೆ. ಇದೇನ್ ಕೆಲಸ ಮಾಡುತ್ತಂದ್ರೆ ನಮ್ಮ ದೇಹದ ಮೆಟಬಾಲಿಕ್ ರೇಟ್ ನ ಮತ್ತೆ ನಮ್ಮ ಗ್ರೋತ್ ಅಂಡ್ ಡೆವಲಪ್ಮೆಂಟ್ ನ ಇದು ಮಾನಿಟರ್ ಮಾಡುತ್ತೆ. ಸೊ ದೇಹದ ಚಯಾಪಚಯ ಕ್ರಿಯೆ ಮತ್ತು ನಮ್ಮ ದೇಹದ ಬೆಳವಣಿಗೆಯನ್ನ ಇದು ನಿಯಂತ್ರಣ ಮಾಡುತ್ತೆ. ಇನ್ಸುಲಿನ್ ಏನ್ ಮಾಡುತ್ತೆ? ಸೊ ಎವ್ರಿಬಡಿ ನೋಸ್. ಸೊ ಇಟ್ ಕಂಟ್ರೋಲ್ಸ್ ದಿ ಬ್ಲಡ್ ಶುಗರ್ ಲೆವೆಲ್ಸ್. ಸೊ ನಮ್ಮ ರಕ್ತದಲ್ಲಿರ್ತಕ್ಕಂಥ ಸಕ್ಕರೆಯ ಮಟ್ಟವನ್ನು ಇದು ನಿಯಂತ್ರಿಸುತ್ತದೆ. ಪ್ರೊಜೆಸ್ಟಿರಾನ್ ಏನ್ ಮಾಡುತ್ತೆ? ಸೊ ಪ್ರೊಜೆಸ್ಟಿರಾನ್ ನಾವು ಫೀಮೇಲ್ ಸೆಕ್ಸ್ ಹಾರ್ಮೋನ್ ಅಂತ ಕರಿತೀವಿ. ಓಕೆ, ಅಂದ್ರೆ ಸ್ತ್ರೀಯರ ಲೈಂಗಿಕ ಹಾರ್ಮೋನ್ ಅಂತ ಕರಿತೀವಿ. ಸೊ ಯೂಶಲಿ ಎರಡು ಮೇಜರ್ ಸೆಕ್ಸ್ ಹಾರ್ಮೋನ್ಸ್ ಇರುತ್ತೆ ಫಿಮೇಲ್ಸ್ ಅಲ್ಲಿ. ಒನ್ ಇಸ್ ಕಾಲ್ಡ್ ಆಸ್ ಪ್ರೊಜೆಸ್ಟಿರಾನ್, ಅದರ್ ಇಸ್ ಕಾಲ್ಡ್ ಆಸ್ ಈಸ್ಟ್ರೋಜನ್ ಅಂತ ಕರಿತೀವಿ. ಸೊ ಈ ಪ್ರೊಜೆಸ್ಟಿರಾನ್ ಏನ್ ಮಾಡುತ್ತಂದ್ರೆ ಇಟ್ ರೆಗ್ಯುಲೇಟ್ಸ್ ಮೆನ್ಸುರೇಷನ್ ಅಂಡ್ ಸಪೋರ್ಟಿಂಗ್ ಪ್ರೆಗ್ನೆನ್ಸಿ ಇನ್ ಫಿಮೇಲ್ ಬಾಡಿ. ಸೊ ಇದು ಮುಖ್ಯವಾಗಿ ಋತುಚಕ್ರವನ್ನು ನಿಯಂತ್ರಿಸುತ್ತದೆ ಮತ್ತು ಸ್ತ್ರೀಯರ ದೇಹದಲ್ಲಿ ಗರ್ಭಧಾರಣೆಯನ್ನು ಬೆಂಬಲಿಸುತ್ತದೆ. ಸೊ ಇಲ್ಲಿಗೆ ಇವತ್ತಿನ ಕಾಂಪೊನೆಂಟ್ ಮುಗ್ದಿರುತ್ತೆ. ಸೊ ನಿಮ್ಮ ಸ್ಕೋರ್ ನ ನನಗೆ ಕಮೆಂಟ್ ಮಾಡಿ ತಿಳಿಸಬಹುದು. ಅಂಡ್ ನಿಮ್ಗೆ ಏನೇ ಡೌಟ್ಸ್ ಇದ್ರೂ ಒನ್ಸ್ ಅಗೇನ್ ಯು ಕ್ಯಾನ್ ಪುಟ್ ಇನ್ ಕಮೆಂಟ್ಸ್. ಐ ಟ್ರೈ ಟು ರಿಪ್ಲೈ ಟು ಯುವರ್ ಕ್ವೆಶನ್ಸ್. ಥ್ಯಾಂಕ್ಸ್ ಫಾರ್ ವಾಚಿಂಗ್. ನಮಸ್ಕಾರ.